ಮುಂದೊಂದು ದಿವಸ ಹಿಂಗೆ ನಡೀತದ. ಮಹಾಮನೆಯೊಳಗೆ ಎಲ್ಲ ಬಂದಿರತಕ್ಕಂಥ ಎಲ್ಲ ಶರಣರು ಬರ್ತಿದ್ರು. ಲಕ್ಷದ ಮೇಲೆ 96,000 ಜನ. ನಿತ್ಯ ಪ್ರಸಾದ ನಡೀತಿತ್ತಲ್ಲೇ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ತಯಾರು ಮಾಡಿದ್ರು. ಇವತ್ತೇನು ಮುಂಜಾನೆ ಎದ್ದು ಎಲ್ಲರೂ ತಮ್ಮ ಕೆಲಸ ಮಾಡೋದು, ತಮ್ಮ ಕೆಲಸ ಮಾಡಿ ಬಂದಿರತಕ್ಕಂಥ ರೊಕ್ಕದೊಳಗೆ ಬರೀ ಅದನ್ನು ಕೂಡಿಡುವಂಥ ಪ್ರಯತ್ನ ಮಾಡಂಗಿಲ್ಲ. ಬರೀ ಕೂಡಿಟ್ಟುವಂತ ಹೊಂಟ್ರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಆದ್ರೆ ಅವರು ಒಂದು ಪರಿಕಲ್ಪನೆ ಏನು ಕೊಟ್ಟಿದ್ರು ಅಂತಂದ್ರೆ, ಒಂದು ಕಾಯಕ ಸಿದ್ಧಾಂತ. ಕಾಯಕವನ್ನು ಮಾಡ್ಬೇಕು ಪ್ರತಿಯೊಬ್ಬರು. ದುಡ್ದ ತಿನ್ಬೇಕು ಎಲ್ಲರೂ. ಒಬ್ಬರ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನುವಂಗಿಲ್ಲ, ರೊಟ್ಟಿ ಮೇಲೆ ದುಡಿದ್ರೆ ರೊಟ್ಟಿ ತಿನ್ಬೇಕು ಅನ್ನುವಂಥದ್ದು ದೊಡ್ಡ ಸಿದ್ಧಾಂತ ಅವತ್ತಿನ ಕಾಲಕ್ಕೆ. ವಿಚಾರ ಮಾಡ್ಕೊಡ್ರಿ. ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರಿಗೆ ಅವಕಾಶ ಇರಲಿಲ್ಲ. ರೊಟ್ಟಿ ಮೇಲೆ ಸ್ವತಃ ದುಡಿದು ತಿನ್ನುವಂತಹದ್ದು. ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿಯಾಗಿರಬೇಕೇ ಹೊರತಾಗಿ ಅದು ಮತ್ತೊಬ್ಬರ ಕಣ್ಣೀರಿನ ಹನಿಯಾಗಿರಬಾರದು. ನೀನು ದುಡಿದಿರ್ತಕ್ಕಂಥ ಅನ್ನ ಹೆಂಗಿರ್ಬೇಕಂದ್ರೆ ನಿನ್ನ ಶ್ರಮದ ಬೆವರಿನ ಹನಿಯಾಗಿ ಬಂದಿರಬೇಕು. ಸಂತ ವಿನೋಬ ಭಾವೆ ಅವರು ಹೇಳ್ತಾರೆ, ಊಟಕ್ಕೆ ಕುಂತಾಗ ಎಲ್ಲ ತಟ್ಟಿ ಒಳಗೆ ಬಡಿಸಿದಂಥ ಟೈಮ್ದೊಳಗೆ ಇನ್ನೇನು ಊಟ ಮಾಡ್ಬೇಕನ್ನೋ ಟೈಮ್ದಾಗ ವಿಚಾರ ಮಾಡ್ಬೇಕಂತ, ಇದು ನಾ ದುಡಿದಿದ್ದು ಇನ್ಯಾರಾದರೂ ದುಡಿದಿದ್ದು. ನೀ ದುಡ್ದಿದ್ದಿದ್ರೆ ಅಟ್ಟ ಅದನ್ನ ಊಟ ಮಾಡಬೇಕು. ಇಲ್ಲ ಅಂತಂದ್ರೆ ದುಡ್ಕೊಂಡು ಬಂದ ಊಟ ಮಾಡುವಂಥ ಪ್ರಯತ್ನ ಮಾಡಿದರೆ ಅವ್ರಿಗೆ ಮಾತ್ರ ನಿಜವಾದ ಯುವಕರು ಅನ್ನುವಂಥ ಮಾತನ್ನ ಸಂತ ವಿನೋಬ ಭಾವೆ ಹೇಳ್ತಾರೆ. ವಿಚಾರ ಮಾಡ್ಕೊಳ್ರಿ. ಯಾವಾಗ ಆ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಉಣಿಸೋದಕ್ಕಾಗಿ ಸಿಕ್ಕಾಪಟ್ಟಿ ಆಕಳ ಕಟ್ಟಿದ್ರು. ಅವತ್ತಿನ ದೊಡ್ಡ ಸಂಪತ್ತಂದ್ರೆ ಆಕಳ ಕಟ್ಟಿದ್ರಲ್ಲ. ಮಹಾಮನೆಯ ಒಳಗೆ ಬರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಪ್ರಸಾದಕ್ಕೆ ಹಾಲು ಬೇಕಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಆಕಳ ಕಟ್ಟಿದ್ರು. ಆಕಳ ಕಟ್ಟದಂಥ ಟೈಮ್ದೊಳಗೆ ಯಾರೋ ಇಬ್ಬರು ಕಳ್ಳರು ಬಂದು ಕರು ಆಟ ಬಿಟ್ಟು ಹಿಂಡು ಆಕಳ ತೊಗೊಂಡು ಹೋಗ್ಬಿಟ್ಟಿದ್ರು. ಅವ್ರು ಕರು ಆಟ ಬಿಟ್ಟಾರ, ಹಿಂಡು ಆಕಳ ತೊಗೊಂಡು ಹೋಗ್ಬಿಟ್ಟಾರ. ಸುದ್ದಿ ಚಲುವಾತ್ ನೋಡ್ರಿ. ಮೊನ್ನೊಬ್ಬ ಹಂಗೆ ಕಳ್ಳು ಬಂದ, ಕಳ್ಳತನ ಮಾಡೋರು ಹೆಚ್ಚಾಗಿಬಿಟ್ಟಾರ. ಇರುವಂಥ ಕರು ಬಿಟ್ಟು ಆಕಳ ಆಟ ತೊಗೊಂಡು ಹೋಗ್ಯಾರ. ಏನು ಮಾಡ್ತಾರ ಅವರು ಅಂತ ತಿಳ್ಕೊಂಡು ಈ ಸುದ್ದಿ ಬಂದು ಅಪ್ಪ ಬಸವಣ್ಣನವರು ಬೆಡೀತು. ನೋಡ್ರಿ, ನಮ್ಮ ಹಕ್ಕಿಯಾಗಿರುವಂಥ ದಡ್ಡಿಯಾಗಿರುವಂಥ ಆಕಳ ಯಾರು ತೊಗೊಂಡು ಹೋಗ್ಬಿಟ್ಟ, ಕರು ಇಲ್ಲೇ ಬಿಟ್ಟಾರ. ಮತ್ತು ಆ ಆಕಳ ಹೋದವ್ರು ಹುಡ್ಕೊಂಬರ್ತೀವಿ ನಾವು ಅಂತ ತಿಳ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಅಪ್ಪ ಬಸವಣ್ಣವ್ರು ಅಂತಾರಂತ, ಅವ್ರು ಎಲ್ಲಿ ಅದಾರ ಅಲ್ಲಿ ಪತ್ತೆ ಮಾಡ್ರಿ, ಇದ್ದಲ್ಲಿಂದ ಅವ್ರು ಹುಡ್ಕೊಂಬರ್ರಿ, ಬೇಕಾದಷ್ಟು ರಾತ್ರಿ ಆಗೋಲ್ಲಕ್ಕ ಅವ್ರನ್ನ ಹುಡ್ಕೊಂಡ ಬರ್ಬೇಕಂತ ತಿಳ್ಕೊಂಡು ಆಜ್ಞೆ ಮಾಡಿ ಕಳಿಸ್ತಾರ. ಅವತ್ತಿನ ಕಾಲಕ್ಕೆ ಗೊತ್ತಾಕಿತ್ತಲ್ಲ ಯಾರು ಹೋದಾರ ಹೆಂಗೆ ಹೋದಾರ ಕಂಡು ಹಿಡಿತಿದ್ರು. ಅವಾಗ ಎಲ್ಲ ಮುಂಜಾನೆಯಿಂದ ಸಂಜೆ ಮಠ ಹೋಗಿ ಯಾರು ಆಕಳ ಕದ್ಕೊಂಡು ಹೋಗಿದ್ರಲ್ಲ ಆ ಕಳ್ಳರನ್ನ ಪತ್ತೆ ಹಚ್ಕೊಂಡು ತೊಗೊಂಡು ಬಂದು ಬಸವಣ್ಣನವ್ರ ಮುಂದೆ ನಿಂದಿರ್ಸಿದ್ರು. ಬಸವಣ್ಣನ ಮುಂದೆ ನಿಂದಿರ್ಸಿದ ಮೇಲೆ ತಾಯಂದ್ರೆ ನೀವು ಪ್ರಶ್ನೆ ಕೇಳ್ತೀನಿ, ಕಳ್ಳನ್ನು ತೊಗೊಂಡ್ಬಂದು ಮುಂದೆ ನಿಂದಿರ್ಸಿದ್ರೆ ನೀವೇನು ಶಿಕ್ಷೆ ಕೊಡೋರಲ್ಲ, ನೀವೇನಾರು ಮಾಡೋರಲ್ಲ. ಕಳ್ಳನ ಸಿಕ್ಕ ಮೇಲೆ ಹಂಗೆ ಬಿಡ್ತಾರ ನಮ್ಮ ಮಂದಿ? ಇಲ್ಲ, ಅವ್ನ ಶಿಕ್ಷೆನ ಕೊಡ್ತಾರ. ಆದ್ರೆ ಬಸವಣ್ಣ ಅವ್ರಂತಾರ, ಅವಾಗ ಅವ್ರನ್ನ ಕರೆದು ನಾವು ತಪ್ಪು ಮಾಡಿಬಿಟ್ಟಿವಿ, ಏನು ಶಿಕ್ಷೆ ಕೊಡ್ತಾರೋ ಏನು ಸುದ್ದಿಯೋ, ಶಿಕ್ಷೆ ಕೊಟ್ರೆ ಹೆಂಗೆ ಅನುಭವಿಸ್ಬೇಕು, ಏನಂತ ಹೇಳಬೇಕು, ಏನು ಕ್ಷಮಾಪಣೆ ಕೇಳ್ಕೋಬೇಕು ಅಂತ ಕಳ್ಳರು ನಡ್ಕೊಂತ ಬಸವಣ್ಣವ್ರ ಮುಂದೆ ಕುಂತ್ರ ಅವಾಗ ಅಪ್ಪ ಬಸವಣ್ಣವ್ರು ಅಂತಾರಂತ, ನಡಗಬೇಡ್ರಪ್ಪ, ನಿಮಗೇನು ಬೇಯುವುದಿಲ್ರಪ್ಪ, ನನಗೆ ತ್ರಾಸಾಗಿದ್ದು ಆಕಳ ಹೋಗ್ಯಾರಂತ ತಿಳ್ಕೊಂಡು ತ್ರಾಸಾಗಿಲ್ಲ, ಆಕಳ ಕರು ಇಲ್ಲೇ ಬಿಟ್ಟು ಆಕಳ ಅಟ್ಟ ಓದಿದ್ದು ನನಗೆ ತ್ರಾಸಾಗೈತಪ್ಪ, ನೀ ಆಕಳ ಓದಿದ್ದು ನನಗೆ ಭಾಳ ಖುಷಿ ಐತಿ, ಈ ಆಕಳ ಕರುನು ಸಹಿತ ಮನೆಗೆ ತೊಗೊಂಡು ಹೋಗಂತ ತಿಳ್ಕೊಂಡು ಶಿಕ್ಷಾ ಕೊಡ್ತಾರಂತಂದ್ರೆ ವಿಚಾರ ಮಾಡ್ಕೊಡ್ರಿ ಬಸವಣ್ಣನವರ ಮನಸ್ಸು ಹೆಂಗಿತ್ತು ಅಂತ. ಯಾರೋ ಒಬ್ಬರು ಕೇಳಿದ್ರು, ಹಿಂಗೆ ಶಿಕ್ಷಾ ಕೊಟ್ರೆ ಏನು ಮಾಡಿದ್ರಿ ಅಂತ ಅಂದಾಗ, ಅಲ್ಲಿ ಒಂಬನೆ ಸಂಘ ಇಲ್ಲಿ ಒಂಬನೆ ಸಂಘ, ಇಲ್ಲಿ ಆದ್ರೂ ಅಂಥವ್ರ ಸಲುವಾಗಿನ ಆಕಳ ಕಟ್ಟೀನಿ, ಅವ್ರು ತೊಗೊಂಡೋಗಿ ಸ್ವತಃ ಉಣ್ತಾರಂತಂದ್ರೆ ಅಲ್ಲಿನ ಅವನ ಉಣ್ಣಾವ ಇಲ್ಲಿನ ಅವನ ಉಣ್ಣಾವ, ಇದ್ರೊಳಗೆ ನಂದೇನು ಪಾತ್ರ ಐತೆ ಅಂತ ತಿಳ್ಕೊಂಡು ಆಕಳ ಕದ್ದವ್ರ ಮನೆಗೆ ಕರು ಸಹಿತ ಕೊಟ್ಟು ಕಳಿಸುವಂಥ ಪ್ರಯತ್ನವನ್ನು ಅಪ್ಪ ಬಸವಣ್ಣ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೆ ಆತ ಮಹಾತ್ಮ ಅದ. ಇದನ್ನೆಲ್ಲದು ಹೇಳೋದಕ್ಕೆ ಕೇಳೋದಕ್ಕೆ ಭಾಳ ಚಂದದಾವ. ಇದು ನಾವು ಯಾರು ಮಾಡೋಕ್ಕಾಗೋದಿಲ್ಲ. ಹಿಂಗೆ ನಿರಂತರವಾಗಿರ್ತಕ್ಕಂಥ ಮಹಾಮನೆಯೊಳಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಹಿಂಗೆ ನಡೀತಿದ್ವು. ಬಂದಿರತಕ್ಕಂಥವ್ರು ಎಲ್ಲರಿಗೂ ಭಾಳ ಪ್ರೀತಿಯ ಭೋಜನ ನಡೀತಿತ್ತು. ಅನುಭವ ಮಂಟಪದೊಳಗೆ ಮುಂಜಾನಿಂದ ಕಾಯಕ ಮಾಡೋದು, ಕಾಯಕ ಮಾಡಿ ಬಂದಿರತಕ್ಕಂಥದ್ದು ರೊಕ್ಕೇನು ಬರ್ತೈತಿಲ್ಲ, 4 ಮಂದಿ ಉಣಿಸೋದು. ಅದ್ರಾಗ ಇಲ್ಲಿ ಎಷ್ಟು ಚಂದ ಉಣ್ಸಕ್ಕೆ ನಡೆದೈತಿ ನೋಡ್ರಿ. ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಮಹೇಶ್ವರ ದೇವರು 1ನೇ ದಿವಸನ ಹೇಳಿದ್ರು ನಂಗೆ, ಅಜ್ಜಾರ ಎಲ್ಲ ದಾಸೋಹ ಫುಲ್ಲಾಗಿವ್ ನೋಡ್ರಿ, ಒಂದು ಉಳ್ದಿಲ್ಲ ನೋಡ್ರಿ. ಅಂದ್ರೆ ಉಣ್ಸಾಕೆ ಎಷ್ಟು ಮಂದಿ ಹಂಬಲ ಐತಿ ನೋಡ್ರಿ ಅಂತ, ಉಣ್ಸಾಕೆ ಎಷ್ಟು ಮಂದಿ ಹಂಬಲ ಐತಿ ಅಂತ. ಇಷ್ಟು ಮಂದಿಗೆ ಏನು ಉಣಿಸ್ತಿರಲ್ಲ ನಿಮ್ಮ ತಲೆಯಾಗ ಇಟ್ಕೊಳ್ರಿ, ಮನೆಗೆ ಕರೆದು ಇಷ್ಟು ಮಂದಿ ಉಣ್ಸಕ್ಕಂತ್ರ ಆಗೋದಿಲ್ಲ. ಇದೊಂದು ನೆವ, ಇದೊಂದು ಟೈಮ್. ಇಂಥ ಟೈಮ್ದೊಳಗೆ ನಿಮಗೆ ಬೇಕಾದವನು ಬಂದಿರ್ತಾನೆ, ನಿಮಗೆ ಬೇಡದವನು ಬಂದಿರ್ತಾನೆ. ಇಷ್ಟು ಮಂದಿಗೆ ಪ್ರಸಾದ ಹಾಕೋದು ಅಂತಂದ್ರೆ ಒಂದು ತುತ್ತು ಅನ್ನ ಹಾಕಿದ್ರನ್ನ ಎಷ್ಟೋ ಪುಣ್ಯ ಬರ್ತದಂತ ಹೇಳ್ತಾರೆ. ಆದರೆ ಇಷ್ಟೆಲ್ಲ ಮಂದಿ ದೈವಕ್ಕೆ ಊಟ ಹಾಕ್ಸಿದ್ರೆ ಅದು ಎಷ್ಟು ಪುಣ್ಯ ಬರ್ತೈತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನೀವು. ಯಾರು ಪ್ರೀತಿಯಿಂದ ಅಲ್ಲಿ ದಾಸೋಹದೊಳಗೆ ಅಡಿಗೆ ಮಾಡಿ ಉಣಿಸ್ಯಾರ ಅವ್ರ ಮನೆ ಒಳಗೆ ಯಾವ ಕಾಲಕ್ಕೂ ಅನ್ನದ ಕೊರತೆ ಆಗೋದಿಲ್ಲ. ಇದು ಬಸವ ಪುರಾಣದಾಗ ಉಣಿಸಿರುವಂಥ ಪರಿಣಾಮ ಅಂತ ತಿಳ್ಕೊಬೇಕು. ಕಾರಣ
ಯಾರು ಉಣಿಸ್ಯಾರಲ್ಲ ಅವ್ರು ಉಣಿಸ್ದವ್ರಿಗೆ ಪರಮಾತ್ಮ ದೊಡ್ಡ ಶಕ್ತಿ ಕೊಡ್ತಾನೆ ನೋಡ್ರಿ. ಒಂದ್ಸಲ ಕರ್ಣ ಗೊತ್ತ ನಿಮ್ಗೆ? ಕರ್ಣ ಅಂದ್ರೆ ದಾನಸೂರದೊಳಗೆ ಅವಂಗೆ ದಾನಸೂರ ಅಂತಾರೆ. ಕರ್ಣಗೆ ದಾನಸೂರ. ಅವ ಯಾರು ಏನು ಕೇಳ್ತಾರೆ ಎಲ್ಲರಿಗೂ ಕೊಟ್ಟು ಬಿಡ್ತಿದ್ದ. ಒಂದ್ಸಲ ಕ್ಷೌರ ಮಾಡ್ಕೊಳ್ಳೋ ಟೈಮ್ದೊಳಗೆ ಒಬ್ಬ ಬಂದ ಕೂಡಲೇನ ನನ್ನ ತೊಂದರೆ ಐತಿ ಏನಾದರೂ ಕೊಡು ಅಂತ ಅಂದ ಕೂಡಲೇನ ಎಡಗೈಯಾಗಿ ತಗೊಂಡು ಬಂಗಾರದ ಬಟ್ಲ ಕೊಟ್ಟವ. ಎಡಗೈಯಾಗ ಬಂಗಾರದ ಬಟ್ಲ ಕೊಟ್ಟಾಗ ಇಸ್ಕೊಳಕ್ ಬಂದವ ಸುಮ್ಮನೆ ಒಯ್ಬೇಕಿಲ್ಲ. ಕೊಡ್ತೀರಿ ಒಂದು ಬಲಗೈಯಿಂದ ಕೊಡ್ರಿ ಅಂದವ. ಕೇಳಾಕ್ ಬಂದಾನ ಸುಮ್ಮನೆ ಒಯ್ಬೇಕಿಲ್ಲ. ಕೊಡ್ತೀರಿ ಒಂದು ಬಲಗೈಯಿಂದ ಕೊಡ್ರಿ ಅಂತ ಅಂದಾಗ ಅವಾಗ ಕರ್ಣ ಹೇಳಿದಂತ, ನಾನು ಬಲಗೈಯಿಂದಾರ ಕೊಡ್ತೀನಿ ಎಡಗೈಯಿಂದಾರ ಕೊಡ್ತೀನಿ, ಆದ್ರೆ ಎಡಗೈಯಾಗಿಂದ ತಗೊಂಡು ಬಲಗೈಯಾಗ ಕೊಡೋದ್ರಾಗನ ನನ್ನ ಮನಸ್ಸು ಬ್ಯಾಡ ಅಂತ ಹೇಳಿದ್ರೆ ಏನು ಮಾಡ್ತಿದ್ದಿ? ಸುಮ್ಮನೆ ತಗೊಂಡು ಹೋಗು ಅಂದವ. ಎಡಗೈಯಾಗಿಂದ ಹಿಡ್ಕೊಂಡು ಬಲಗೈಯಾಗ ಕೊಡೋದ್ರಾಗನ ಮನಸ್ಸು ಬ್ಯಾಡ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಕತ್ತಿ? ಸುಮ್ಮನೆ ತೊಗೊಂಡು ಹೋಗು ಅಂತ ಹೇಳಿದ್ರು ಅವರು. ಕಾರಣ ಮನಸ್ಸು ಹಂಗೆ ಹೇಳ್ತೈತಿ. ಮೊದಲು ಏನಂತೈತಿ ಮನಸ್ಸು, ಅಜ್ಜಾರು ಯಾಕೆ ಭಾಳ ಹೇಳಕತ್ತಾರ, ದೊಡ್ಡ ಕಾರ್ಯಕ್ರಮ ಐತಿ, ಏನು ಮಾಡೋದು? ಮನ್ಯಾಗ ಚರ್ಚೆ ಚಲುವಾಗಿರ್ತೈತಿ. ಪಟ್ಟಿಗಂತರೂ ಬರಾಕತ್ತಾರ, ಡಾಕ್ಟರ್ ಮಹೇಶ್ವರ ದೇವರು ಮನೆ ಬರಾಕತ್ತಾರ, ಅವ್ರು ಆಟ ಕೊಟ್ಟಾರ, ಇವ್ರು ಇಟ್ಟು ಕೊಟ್ಟಾರ, ಸುದ್ದಿ ಚಲೋ ಎಲ್ಲ ತೊಗೊಂಡು ಬಿಟ್ಟಿರ್ತೀರಿ ನೀವು. ಅವ್ರ ಸುದ್ದಿ ಎಲ್ಲ ಗೊತ್ತಾಗಿರ್ತಾವೆ ನಿಮ್ಗೆ. ಅವ್ರು ಎಟ್ಟು ಕೊಟ್ಟರು ಇವ್ರು ಎಟ್ಟು ಕೊಟ್ಟರು ಎಲ್ಲ ಗೊತ್ತಾಗಿರ್ತೈತಿ. ಅದ್ರ ಮೇಲೆ ನಾವು ಎಟ್ಟು ಕೊಟ್ಬೇಕು ಅದನ್ನೆಲ್ಲ ಚಲೋ ಮಾಡಿರ್ತಾನೆ. ಹಿಂಗೆ ಕೆಲವು ಮಂದಿ ಊರಾಗ ಸಣ್ಣವ್ರಕ್ಕಿಂತ ದೊಡ್ಡವರು ಕಮ್ಮಿ ಕೊಟ್ರೆ ಮಂದಿ ಏನಂತಾರೆ ನೋಡ್ರಿ, ಸಣ್ಣವ್ರು ಇಷ್ಟು ಕೊಟ್ಟಾರ ದೊಡ್ಡವ್ರು ಏನು ಕೊಡವಲ್ರ ಅಂದ್ಗಿಂದಾರಲ್ಲ, ಅಷ್ಟ ಕೊಂಡು ಸಾವಿರಾರು ಮಂದಿ ಕುಂತಿರ್ತೈತಿ. ಅದು ಸಮಸ್ಯೆ. ಇಬ್ರು ಚಲೋ ಮಾಡ್ಯಾರ. ಹಿಂಗೆ ಚಲೋ ಮಾಡಿದಾಗ ನಾಳೆ ಬರ್ತಾರ, ನಾಳೆ ಕೊಟ್ರ ಹತ್ತಗೋ, ನಾಳೆ ಬರ್ತಾರ, ಅವತ್ತು ಎಷ್ಟು ಇಟ್ಟಂಗೆ ಆತ್ಬಿಡು ಅಂತ ತಿಳ್ಕೊಂಡು ಎಲ್ಲ ವಿಚಾರ ಮಾಡೋದ್ರಾಗ ಇನ್ನೇನು ಇವತ್ತು ನಮ್ಮ ಮನೆಗೆ ಬರ್ತಾರ ಅನ್ನೋ ಟೈಮ್ದಾಗನ ಅವ್ರು ಏನು ಮಾಡಿಬಿಟ್ಟಾರ, ಇನ್ನು ಇವ್ರ ಕೈಯಾಗ ಕಮ್ಮಿ ಕೊಟ್ರೆ ಅದು ಸುದ್ದಿ ಆಕೈತಿ, ಬೇಡ ಇವತ್ತು ಊರಿಗೆ ಹೋಗ್ಬಿಡೋಣ ಅಂತ ತಿಳ್ಕೊಂಡು ಅವ್ರು ಬರೋ ಟೈಮ್ದಾಗ ಇದು ಹಾಕ್ಕೊಂಡು ಊರಿಗೆ ಹೋಗ್ಯಾರ. ಆ ಕಡೆ ಊರಿಗೆ ಹೋಗಿ ಮತ್ತೆ ಸಾಯಂಕಾಲ ಅವ್ರು ಏನು ವಿಚಾರ ಮಾಡ್ಯಾರ, ಅವ್ರ ಕೈಯಾಗ ಕೊಟ್ರೆ ಹೆಂಗೆ ಕೊಟ್ಟಂಗೆ ಆಕೈತಿ, ಅವ್ರ ಕೈಯಾಗ ಕೊಟ್ರೆ ಅಟ್ಟ ಕೊಟ್ಟಂಗನದು. ಅಲ್ಲಿ ಬರ್ಕೊಳ್ಳೋರು ಇರ್ತಾರ, ಬರ್ಕೊಳ್ಳೋರ ಕೈಯಾಗ 1,001 ರೂಪಾಯಿ ಬರ್ಸಿದ್ರೆ ಆತಾಳ ಅಂತ ಮನಸ್ಸಿನಾಗ ಅನ್ಕೊಂಡಾರ. ಎಷ್ಟು ಪಟ್ನ ಹೇಳ್ಬೇಕು, ನಾ ಕೇಳಿದ್ಬಿಡ್ಲೆ 1,001 ರೂಪಾಯಿ, 11,000 ರೂಪಾಯಿ ಇಲ್ಲಿ ಕೊಡೋದು ಹತ್ತೈತೆ ಅಂತ ತಿಳ್ಕೊಂಡು ಕದ ಹಾಕ್ಕೊಂಡು ಬೇರೆ ಊರಿಗೆ ಹೋಗಿ 1,001 ರೂಪಾಯಿ ಕೊಡ್ಬೇಕಂತ ಇಲ್ಲಿ ಬಂದಾರ. ಇಲ್ಲಿ ಬಂದ್ರಲ್ಲ ಬರ್ಕೊಳ್ಳೋರ ಕೈಯಾಗ 1,000 ರೂಪಾಯಿ ಕೊಟ್ರಾತಂತ ಬಂದಾರ ಪುರಾಣಕ್ಕೆ. ಇನ್ನೇನು ಬರ್ಕೊಳ್ಳೋ ಅವನ ಹತ್ರ ಹೋಗಿ ಕೊಡ್ಬೇಕು ಅನ್ನೋದ್ರಾಗನ ಬರ್ಕೊಳ್ಳೋ ಅವ್ನು ಬೇಕಾದವನ ಕೂತಿದ್ದ ಅಲ್ಲೇ. ಅವ ಅಂದ, ನಾ ಕೊಟ್ಟಿದ್ದು 1,000 ರೂಪಾಯಿ ಮತ್ತು 11,000 ರೂಪಾಯಿ ಕೊಟ್ಟಿಲ್ಲ, 1,001 ರೂಪಾಯಿ ಕೊಟ್ಟಿದ್ದು ಸುದ್ದಿ ಮಾಡ್ತಾನೆ ಅಂತ ತಿಳ್ಕೊಂಡು ಬೇಡ, ಹಂಗೆ ಕೊಡೋದು ಬೇಡ, ಹೆಂಗಾರ ಮಾಡಿ ಆ 1,001 ರೂಪಾಯಿ ಬೇರೆದ್ರ ಕೈಯಾಗ ಮುಟ್ಟಿಸ್ಬೇಕಂದಾಗ ಹೆಂಡತಿ ಹೇಳಿದ್ಲು ಅಂತ, ನೋಡ್ರು ಕೊಡ್ತೀರಿ ಮತ್ತು ಬರ್ಸಂಗಿಲ್ಲ ಅಂತಂದ್ರೆ 1,001 ಯಾಕೆ ಕೊಡ್ತೀರಿ ಅಂದ್ ಅಕ್ಕಿ. ಬರ್ಸಂಗಿಲ್ಲ ಗೊತ್ತಾಗೋದಿಲ್ಲ ಅಂತಂದ್ರೆ 1,001 ಯಾಕೆ ಕೊಡ್ತೀರಿ? 501 ಕೊಟ್ಟರೆ ನಡೀತೈತಲ್ಲ, ಹಂಗೂ ನಡೀತೈತಿ. 501 ಕೊಟ್ಟರೆ ನಡೀತೈತಿ, 51 ಕೊಟ್ಟರೆ ನಡೀತೈತಿ. 501ಕ್ಕೆ ಬಂದಾರ, ಮನ್ಯಾಗ ಇಟ್ಕೊಂಡು ಬಂದಿದ್ದೆ ಅಷ್ಟು. ನಿಮ್ಗೆ ಕೇಳ ಮಾತಾಡ್ರಿ ಮರ್ಯಾರ, ಮಾತಾಡ್ರಿ ಓಯಪ್ಪ, ಮಾತಾಡ್ರಿ ಸುಮ್ಕರಿ ನೀನು, ಅವ್ರು ಮಾತಾಡ್ಸೈತಿ. ಮನ್ಯಾಗ ಇಟ್ಕೊಂಡು ಬಂದಿದ್ದೆ ಅಟ್ರಿ ಹಿರಿಯರ? 1,001. ಇಲ್ಲಿ ಬಂದಿದ್ದೆ ಅಟ್ಟು 501 ಕೊಡ್ಬೇಕಂತ ಅಂದ್ಕೊಳ್ಳೇನೆ ಅವಾಗ ಆ ಕಡೆ ಈ ಕಡೆ ನೋಡಾಕತ್ತಾರ. 500 ರೂಪಾಯಿ 1 ರೂಪಾಯಿ ಹೆಂಗೆ ಕೊಡೋದು, 501 ರೂಪಾಯಿ ಹೆಂಗೆ ಕೊಡೋದು ಅಂದ್ಕೊಡೇನೆ ಅವಾಗ ಈ ಪುರಾಣ ಬಿಟ್ಟು ಕೂಡಲೇ ಒಂದು ಕಡೆ ಆರತಿ ತಾಟ್ ಹಿಡಿತಾರೆ. ಆರತಿ ತಾಟ್ ಅದ್ರಾಗ ಮಂಗಳ ಹಾಡ್ತಿರ್ತಾರೆ, ಆರತಿ ತಾಟ್ ಹೋಗ್ತಿರ್ತಾರೆ, ತಮ್ಗೆ ಬೇಕಾದಷ್ಟು ಕಾಣಿಕೆ ಹಾಕ್ತಿರ್ತಾರೆ. ಅವಾಗ ಮನಸ್ಸಿನಾಗಂತೂ 501 ರೂಪಾಯಿ ಹಂಗೆ ಕೊಡೋದಕ್ಕಿಂತ ವೇದಿಕೆ ಮೇಲೆ ಭಾಳ ಮಂದಿ ಸ್ವಾಮಿಗಳದಾರ, ಅವ್ರ ಕೈಯಾಗನ ಸುಮ್ಮನೆ 100 ರೂಪಾಯಿ ಕೊಟ್ಟು 5 ಮಂದಿಗೆ ಸಂತೃಪ್ತಿ ಪಡಿಸಿ ಬಂದ್ರೆ ಸಾಕು ಅಂತ ತಿಳ್ಕೊಂಡು 501 ರೂಪಾಯಿ ಕೊಡುವಂಥ 101 ಡಿವೈಡ್ ಮಾಡ್ಕೊಂಡಾನ. ಅವಾಗ ಮತ್ತೆ ಹೆಂಡತಿ ಹೇಳಿದ್ಲು, ಅಲ್ರಿ 5 ಮಂದಿಗೆ 101 ಕೊಡೋದಕ್ಕಿಂತ ಯಾರೊಬ್ಬರ ಕೈ ಕೊಟ್ಟರು ಮುಟ್ಟತ್ತೈತಲ್ಲ, 501 ಕ್ಯಾನ್ಸಲ್ ಮಾಡಿ 101 ಕೊಟ್ಬಿಟ್ರು ಒಬ್ಬನ ಕೈಯಾಗ ಅಂದ್ಲ ಆಕಿ. ಎಷ್ಟಕ್ಕೆ ಬಂತ್ರಿ? 101ಕ್ಕೆ ಬಂದೈತಿ. ಇನ್ನು 101 ಹೋಗಿ ಮತ್ತೆ ಸ್ವಾಮಿಗಳ ಕೈಯಾಗ ಕೊಟ್ಟಾಗ ಅವ್ರು ನಿಂದಿರಿಸಿ ನೀ ಯಾರು ಅಂತ ಕೇಳಿದ್ರೆ ಸಮಸ್ಯೆ ಐತಲ್ಲ. ಅವಾಗ ಅವ ಅಂದ, ಯಾಕಂದ್ರೆ ಸರಿ ಅನಿಸ್ವಲ್ಲು, ಆರತಿ ತಟ್ಟು ಇಲ್ಲೇ ಬರಾಕತ್ತೈತಿ, ಆರತಿ ತಟ್ಟಿ ಒಳಗನ ಹಾಕಿಬಿಡೋನು, ಮುಗ್ದ ಹೊಕ್ಕೈತೆ ನಮ್ದು, ಎಲ್ಲಿ ಕೊಟ್ರನ ಅವ್ರಿಗೆ ಹೊಕ್ಕೈತಿ, ಆರತಿ ತಟ್ಟೆ ನಮ್ಮ ಹತ್ರ ಬರ್ತೈತಿ ಗೊತ್ತಾಗೋದಿಲ್ಲ, ಅಲ್ಲೇ ಹಾಕಿಬಿಡೋನು. ಎಷ್ಟು? 101. ಇನ್ನೇನು ಆರತಿ ತಟ್ಟಿ ಮುಂದೆ ಬರ್ಬೇಕನ್ನೋ ಟೈಮ್ದಾಗ ಮತ್ತೆ ಹೇಳಿಲ್ಲ ಹೆಂಡ್ತಿ, ಅಲ್ರಿ ಮತ್ತೆ ಅಟ್ಟಾಕೊಂಡು ಆರತಿ ತಟ್ಟೆಗೆ ಹಾಕಿ ಯಾರಿಗೆ ಗೊತ್ತಾಗೋದಿಲ್ಲ ಅಂತಂದ್ರೆ 101 ಯಾಕೆ ಹಾಕ್ತೀರಿ, 11 ಹಾಕಿಬಿಡ್ರಿ ಅಂದ್ ಹಾಕಿ. 101 ಯಾಕೆ ಹಾಕ್ತೀರಿ, 11 ಹಾಕಿ ಅಂದ್ಕೊಳ್ಳೇನು ಹೇಳಿದ ವಿಚಾರ ಭಾಳ ಐತೆ ಅಂತ ಅಂದ್ಕೊಳ್ಳೇನ. ಇನ್ನೇನು ಆರತಿ ತಟ್ಟೆ ಅವನ ಹತ್ರ ಬಂತು, 11 ಹಾಕಿದ್ರೆ ಕರೆಂಟ್ ಹೋಗ್ಬಿಡ್ತಲ್ಲಿ. 11 ಹಾಕಿ ಆರತಿ ತಟ್ಟಿ ಕರೆಂಟ್ ಬಂದ ಮೇಲೆ ನೋಡ್ತಾನೆ 500 ನೋಟೇ ಇಲ್ಲ ಅದ್ರೊಳಗೆ. ನಾಳೆ ತಿಳಿದಿಲ್ಲ ಹೋದಿಲ್ಲ ನಿಮ್ಗೆ? ಕರೆಂಟ್ ಹೋಗಿ ಹೊಳಿ ಬಂದಾಗ ತಟ್ಟಾಗಿದ್ದಿದ್ದು 500 ನೋಟ ಇಲ್ಲ, 11 ರೂಪಾಯಿ ಹಾಕಿ 500 ರೂಪಾಯಿ ಇಟ್ಕೊಂಡ್ಬಿಟ್ಟಾನವ. ಕಾರಣ ಏನು? 11 ರೂಪಾಯಿ ಹಾಕಿ 500 ರೂಪಾಯಿ ತೋಳುವಷ್ಟು ಮೆಟ್ಟಿಗೆ ನಮ್ಮ ಮನಸ್ಸು ಹೇಳ್ತೈತೆ ಅಂದ್ರೆ ಒಮ್ಮೆ ಮನಸ್ಸು ಭಾಳ ಕೆಟ್ಟ, ಭಾಳ ಕನಿಷ್ಠ ಮಾಡ್ತೈತೆ. ಅದು ಹೋಗಿ ಅನ್ನೋದು ಅದ, ಬ್ಯಾಡ್ ಅನ್ನೋದು ಅದ,
ಮನೆಗೆ ಬಂದಾಗ ಸ್ವಾಮಿಗಳು ಎಂದೂ ಕೇಳಾರ್ದವ್ರು ದೊಡ್ಡ ಪಟ್ಟಾಧಿಕಾರ ಐತಿ ಕೊಡುವಂದಿಷ್ಟು ಬಿಚ್ಚ ಏನಾಗೋದಿಲ್ಲ ಅಂತ ತಿಳ್ಕೊಂಡು ಹೇಳೋದು ಮನಸ್ಸ, ಅಷ್ಟ್ಯಾಕ ಇಷ್ಟ್ಯಾಕ ಅಂತ ಹೇಳೋದು ಮನಸ್ಸು ಮಾತ್ರ ಸಣ್ಣದು ಮಾಡಕ್ಕೆ ಹೋಗ್ಬೇಡ್ರಿ. ಇದು ದೊಡ್ಡ ಪಟ್ಟಾಧಿಕಾರ ಕಾರ್ಯಕ್ರಮ ಆಗಿರೋದ್ರಿಂದ ದಿವಸಾನು ಪ್ರಸಾದಕ್ಕೆ ಇನ್ನೂ ಬರ್ತಾರೆ ಮಂದಿ, ನಮ್ದೊಂದು ಪ್ರಸಾದ ಬರ್ಕೋರಿ ನಮ್ದೊಂದು ಪ್ರಸಾದ ಬರ್ಕೋರಿ ಅಂತ ತಿಳ್ಕೊಂಡು. ನೋಡ್ರಿ, ಅನುಭವ ಮಂಟಪದೊಳಗೆ ನಮ್ಮ ಮಹಾಮನಿ ಒಳಗೆ ದಿವಸ ದುಡ್ಕೊಂಡು ಬಂದು ರೊಕ್ಕದೊಳಗೆ ಎಷ್ಟೆಲ್ಲ ದುಡ್ಕೊಂಬರ್ಲಿ ಅವರು 4 ಮಂದಿ ಉಣಿಸಿ ಊಟ ಮಾಡುವಂಥ ಸಂಸ್ಕಾರವನ್ನು ನಾಡಿನ ಕೊಟ್ಟಿರ್ತಕ್ಕಂಥವ್ರು ಯಾರಂದ್ರೆ ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನು ತಲೆಯಾಗಿಟ್ಕೋಬೇಕು. ಅಷ್ಟು ಮಂದಿಗೆ ಪ್ರಸಾದ ಮಾಡಿಸಿದ್ರೆ ಕರ್ಣಗೆ ಹೋಗಿ ಯಾರೋ ಕೇಳಿದ್ರು, ಕೈಯಾಗಿದ್ದೆಲ್ಲ ಕೊಡವ, ಕೈಯಾಗಿದ್ದೆಲ್ಲ ಕೊಡುವಂಥದ್ದನ್ನು ನೋಡಿ ಯಾವಾಗ ಕೈಯಾಗಿದ್ದನ್ನು ಕೊಡ್ತಿದ್ರು. ಒಂದ್ಸಲ ಹಿಂಗೆ ಹೊಂಟಿದ್ದು ಪಾಪ, ಹೋಗುವಂಥ ಟೈಮ್ದೊಳಗೆ ಏನೂ ಕೈಯಾಗಿರಲಿಲ್ಲ. ಕೈಯಾಗಿರ್ಲಾರ್ದಂಥ ಟೈಮ್ದೊಳಗೆ ಇಂಥಲ್ಲಿ ಒಂದು ದೊಡ್ಡ ದಾಸೋಹ ನಡೆಯಕತ್ತದಪ್ಪ, ನನ್ನ ಹತ್ರ ಅಂತೂ ಏನಿಲ್ಲ, ಅಲ್ಲೇನು ದಾಸೋಹ ನಡೆಯಕತ್ತದಲ್ಲ, ಅಲ್ಲಿ ಹೋಗಿ ಊಟ ಮಾಡು ಅಂತ ತಿಳ್ಕೊಂಡು ತೋರಿಸಿದ್ನಲ್ಲ. ನೋಡ್ರಿ ಮುಂದೆ ಎಲ್ಲಿ ಮಟ್ಟ ಪರಿಣಾಮ ಆತಂದ್ರೆ ಅವ್ನು ಸತ್ತ ಸ್ವರ್ಗಕ್ಕೆ ಹೋದ್ಮೇಲೆ ಭಾರಿ ಚಂದ ವೆಲ್ಕಮ್ ಮಾಡ್ಕೊಂಡ್ರಂತ ಅವ್ನು ವೆಲ್ಕಮ್ ಮಾಡ್ಕೊಂಡ್ರು. ಎಲ್ಲಿ ಹೊಕ್ಕನಲ್ಲಿ ಬಂಗಾರದ ಕುರ್ಚಿ ಇಡೋರು, ಬಂಗಾರದ ಕಾಟ್ ಹಾಕೋರು, ಯಾಕೆ ಹೆಚ್ಚು ಬಂಗಾರನ ಕೊಟ್ಟಿದ್ದಾವ. ಎಲ್ಲ ಮುಗೀತು, ಇನ್ನೇನು ಊಟದ ಟೈಮ್ ಆಯ್ತಲ್ಲ, ಡೈನಿಂಗ್ ಟೇಬಲ್ ಮ್ಯಾಗ ಕುಂದ್ರಿಸಿದ್ರು ಬಂಗಾರದ್ದೇ ಇತ್ತಂತ ಅಲ್ಲೇ ಕತಿಯಾ. ಮತ್ತಿದು ನೀವು ಯಾವಾಗ ಹೋಗಿದ್ರಿ ಅವ್ನು ಡೈನಿಂಗ್ ಟೇಬಲ್ ನೋಡಕ್ಕೆ ಅಂದಿಗಿಂದಿರಿ? ಮತ್ತು ನನಗೆ ಕತೆ ಆಗಿದ್ದು. ಯಾವಾಗ ಡೈನಿಂಗ್ ಟೇಬಲ್ ಮೇಲೆ ಬಂದು ಇನ್ನೇನು ತಾಟು ಬಂತು, ಬೆಳಿ ಬಂಗಾರದ ತಾಟು ಬಂತು, ಇನ್ನೇನು ಚಲೋ ಊಟ, ಕುಂದ್ರಾಕ ಬಂಗಾರದ್ದೈತಿ, ತಾಟು ಬಂಗಾರದ್ದೈತಿ, ಊಟ ಹೆಂಗಿರ್ಬೇಕಂತ ವಿಚಾರ ಮಾಡಿದ. ಊಟ ತಂದು ನೀಡಿದ್ರು, ಆ ಅನ್ನದ ಬಂಗಾರದ್ದ ಇತ್ತು. ಅದು ಯಾರ ಅನ್ನ ಬಂಗಾರದ ಉಣ್ಣಕ್ಕಾಗ್ತದ? ಅನ್ನ ಬಂಗಾರದ ಉಣ್ಣಕ್ಕಾಗೋದಿಲ್ಲ. ಅವ ಅಂದ, ಇದ್ಯಾಕ್ರಿ ನನಗೆ ಅನ್ನ ಅಂದವ. ಇಲ್ಲಪ್ಪ, ನೀ ಏನು ಅಲ್ಲಿ ಕೊಟ್ಟಿದ್ದ ಅದಾನ ಮತ್ತೆ ಇಲ್ಲಿ ಬರ್ತೈತಿ, ಇದು ಸ್ವರ್ಗದಾಗ ಬರೋದಂದ್ರೆ ಏನು, ಅಲ್ಲಿ ತಳಗೆ ಏನು ಮಾಡಿ ಬಂದಿ ಅದ ಮ್ಯಾಗ ಇರ್ತೈತಿ. ಇಲ್ಲಿ ನೀ ಹೆಚ್ಚು ಬಂಗಾರನ ಕೊಟ್ಟಿದ್ದಿ, ಅದಕ್ಕೆ ನಾವು ಬಂಗಾರ ನೀಡಿವಿ ನಿನಗೆ ಅಂದ್ರೆ ಅವರು ಹಿಂಗೆ ಹೇಳಿದ ಕೂಡಲೇನ ಮತ್ತೆ ನನಗೆ ಊಟ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಏನು ಮಾಡಕ್ಕೆ ಹೋಗ್ಬೇಡ, ಜಸ್ಟ್ ಇದೊಂದು ಬಟ್ ಐತಿಲ್ಲ, ಈ ಬಟ್ಟನ್ನು ಬಾಯಾಗಿಟ್ಕೋ, ಬಾಯಾಗಿಟ್ಕೊಂಡ್ರೆ ಊಟ ಮಾಡೋದಷ್ಟು ಪುಣ್ಯ ಬರ್ತೈತಿ ನಿನಗೆ ಅಂದ್ರೆ ಅವರು. ಅದೇ ಹಂಗ್ರಿ ಇಟ್ಕೊಂಡು ನೋಡು, ಹಿಂಗೆ ಬಾಯಾಗಿ ಇಟ್ಕೊಂಡ ಹೊಟ್ಟೆ ತುಂಬದಷ್ಟು ಆನಂದ ಆತು. ಹೊಟ್ಟೆ ತುಂಬದಷ್ಟು ಆನಂದ ಆದ ಕೂಡಲೇನ ಅವ ಕೇಳ್ದ, ಅಲ್ರಿ ಈ ಕೈಯಾಗ ಅಂಥದ್ದು ಏನೈತಿ? ಅವಾಗ ಅವ್ರು ಅಲ್ಲಿದ್ದವ್ರು ಹೇಳಿದ್ರಂತೆ, ನಿನ್ನ ಹತ್ರ ಯಾರು ಬಂದ್ರೂ ಬಂಗಾರನ ಕೊಡ್ತಿದ್ದಿ, ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಆದ್ರೆ ನೀನು ಹೊರಗೆ ಹೊಂಟಾಗ ನಿನ್ನ ಹತ್ರ ಏನು ಇರ್ಲಾರ್ದಂಥ ಟೈಮ್ದೊಳಗೆ ಒಬ್ಬ ಬಂದು ಭಾಳ ಹಸಿವಾಗಿತ್ತು ನನಗೆ, ಏನಾರ ಕೊಡು ಅಂತ ಅಂದಾಗ ಕೊಡೋದಕ್ಕೆ ನಿನ್ನ ಹತ್ರ ಏನಿರಲಿಲ್ಲ. ಎಲ್ಲಿ ದಾಸೋಹ ನಡೆದಿತ್ತಲ್ಲ ಆ ಜಾಗ ತೋರಿಸಿ ಅಲ್ಲಿ ಹೋಗಪ್ಪ ನಿನಗೆ ಊಟ ಸಿಗ್ತೈತೆ ಅಂತ ಹೇಳಿದ್ದಕ್ಕೆ ತೋರಿಸಿದ ಕಾರಣಕ್ಕೆ ಈ ಬಳ್ಳಿನಾಗ ಊಟ ಮಾಡಿದಷ್ಟು ಪುಣ್ಯ ಬಂದೈತೆ ನಿನಗೆ ಅಂತ ಹೇಳಿದ್ರು ಅವರು. ಇದನ್ನ ಯಾಕೆ ನಾ ಸಂಕದ ಎಲ್ಲ ಗ್ರಾಮಸ್ಥರಿಗೆ ಹೇಳಾಕತ್ತೀನಿ ಅಂದರೆ, ಬರೀ ಬಟ್ ಮಾಡಿ ದಾಸೋಹ ನಡೆದ ಜಾಗ ತೋರಿಸಿದ್ರನ ಇಟ್ಟ ಪುಣ್ಯ ಬರ್ತೈತಿ ಅನ್ನೋದಾದ್ರೆ ಮತ್ತೆಷ್ಟು ಮಂದಿಗೆ ಹೊಟ್ಟೆ ತುಂಬ ಊಟ ಹಾಕುವಂಥ ದಾನಿಗಳಿಗೆ ಎಷ್ಟು ಪುಣ್ಯ ಬರ್ತೈತಿ ಅನ್ನುವಂಥದ್ದನ್ನು ಒಮ್ಮೆ ಜೋರಾಗಿ ಚಪ್ಪಾಳಿ ಅಂತ ತಟ್ಟಿ ಅವರನ್ನು ನಾವು ತಲೆಯಾಗಿಟ್ಕೊಳ್ಬೇಕು ಅಂತ ಅನೇಕ